ಎಲ್ಲ ನಾನು ಇಲ್ಲಿ ಅಂಗಡಿ ಹತ್ರ ಕೂತ್ಕೊಂಡಿದ್ದೀನಿ, ಎಲ್ಲ ಜನ ಇಲ್ಲಿ ಕರೆಸ್ತಾ ಇದ್ದೀನಿ, ಇಲ್ಲಿ ಬನ್ನಿ ಸಾಹೇಬ್ರೆ ಆಯುಕ್ತರು ಬರ್ಬೇಕು ಇಲ್ಲಿ. ಒಬ್ಬ ಹುಡುಗನಿಗೆ ಇಷ್ಟೊತ್ತಾದ್ರೂ ಇಷ್ಟು ಹಲ್ಲೆ ಆಗಿದೆ, ಗಾಯ ಆಗಿದೆ, ಗಾಯ ಆದ್ರೂ ಕೂಡ ನೀವು ಬಂದಿಲ್ಲಿ ನೀವು ಇದನ್ನು ಕ್ರಮ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲ, ನೀವು ಬೆಳಗ್ಗೆ ನಿನ್ನೆ ಹೇಳ್ತೀರಂತೆ ಬೆಳಗ್ಗೆ ಬನ್ನಿ, ಈಗ ಬೆಳಗ್ಗೆ 11 ಗಂಟೆಗೆ ಬನ್ನಿ ಅಂದ್ರೆ ರಾವು ಕಾಲ ಇತ್ತ ಸರ್ 11 ಗಂಟೆವರೆಗೆ? ನಾನು ಆಯುಕ್ತರು ಬರೋ ತನಕ ನಾನು ಇಲ್ಲಿಂದ ಹೇಳಲ್ಲ, ನಾನು ಇಲ್ಲಿ ಕುತ್ಕೊಳ್ತೀನಿ, ಆಯುಕ್ತರು ಬರ್ಲಿ. ಏನಿದು ಬೀಡ ಅಂಗಡಿಯವ್ರ ಮೇಲೆ ಪದೇ ಪದೇ ಗಲಾಟೆಗಳಾಗ್ತಾ ಇರೋದು, ಹೊಡೆದಾಟ ಆಗ್ತಾ ಇರೋದು ಸಿಕ್ಕಿದಾರ ಸರ್? ಇಲ್ಲ ನೀವು ಕೇಸ್ ಮಾಡಕ್ ಕರೆಯೋದಲ್ಲ, ಇಷ್ಟೊತ್ತಿಗೆಲ್ಲ ನಿನ್ನೆಯಿಂದ ಯಾಕೆ ಕ್ರಮ ತಗೊಂಡಿಲ್ಲ ನನಗೆ ಬೇಕು. ನಿಮ್ಮ ಮೇಲೆ ಕ್ರಮ ಆಗ್ಬೇಕು, ಈಗ ಅವ್ರ ಮೇಲಲ್ಲ ನಿಮ್ಮ ಮೇಲೆ ಕ್ರಮ ಆಗ್ಬೇಕು. ನಿಮ್ಗೇನೋ ಅವರಿಗೂ ನಿಮ್ಗೇನೋ ಸಂಬಂಧ ಇರಬೇಕು, ಇಲ್ಲಾಂದ್ರೆ ಅವ್ನು ಹೆಂಗ್ ಬಿಡ್ತೀರಿ? ನಿಮ್ಮ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ, ರಕ್ತ ಆಗಿದೆ, ಲಾಂಗ್ ಹಿಡ್ಕೊಂಡು ಓಡಾಡಿದ್ದಾನೆ, ಆದ್ರೂ ನೀವು ಇದು ಮಾಡಿಲ್ಲ ಅಂದ್ರೆ ಏನ್ ಸರ್ ಇದು? ದಯವಿಟ್ಟು ಆನ್ಸರ್ ಮಾಡಿ. ನಾನು ನೀವು ಕುತ್ಕೊಂಡಿದ್ದೀನಿ, ಫೋನಲ್ಲಿ ಬೇಡ, ದಯವಿಟ್ಟು ಇಲ್ಲಿ ಬಂದು ಆನ್ಸರ್ ಮಾಡಿ. ನನಗೆ ಆಯುಕ್ತರು ಬರ್ಬೇಕು, ಆಯುಕ್ತರು ಬರೋ ತನಕ ನಾನು ಹೇಳಲ್ಲ ಇಲ್ಲಿಂದ. ಏನು ಸರ್ ಆ ಹುಡುಗರಿಗೆ ಕಷ್ಟ ಏನಾಗ್ಬೇಕು? ಬೀಡಂಗಡಿ ಎಲ್ಲ ಹೊಟ್ಟೆ ಬಟ್ಟೆ ಕಟ್ಕೊಂಡು ಬರ್ತಾರೆ ದುಡಿಲಿಕ್ಕೆ, ಅವ್ರಿಗೆ ಈ ರೀತಿ ಸಮಸ್ಯೆ ಮಾಡಿದ್ರೆ ಏನಾಗ್ಬೇಕು ಸರ್? ದಯವಿಟ್ಟು ನಾನ್ ಬರಲ್ಲ, ನಾವು ಅಲ್ಲಿಗೆ ಬರಲ್ಲ, ನೀವು ಇಲ್ಲಿಗೆ ಬನ್ನಿ. ಯಾಕೆ ಮಾಡಿಲ್ಲ ಮತ್ತು ಸ್ಪಷ್ಟನೆ ಕೊಡಿ. ಆತನ ತಪ್ಪಿಸ್ಕೊಳ್ಳಿಕ್ಕೆ ನೀವೇ ಹೊಣೆಗಾರರಿದ್ದೀರಿ. ಅವ್ನು ಈಗಾಗಲೇ ಎಸ್ಕೇಪ್ ಆಗಿರ್ತಾನೆ, ಅವ್ನು ತಪ್ಪಿಸ್ಕೊಳ್ಳಿಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ ಸಾಹೇಬ್ರೆ. ದಯವಿಟ್ಟು ಬನ್ನಿ. ಕರೀರಪ್ಪ, ಎಲ್ಲರನ್ನು ಕರೀರ. ಏನು ಬೇಕು ಒಂದಷ್ಟು ಜನ ಕರೀರ, ಮಾಡಪ್ಪ.